ಇವತ್ತಿನ ಪುಸ್ತಕ ಪರಿಚಯಕ್ಕೆ ಆಯ್ದ ಸುಂದರವಾದ ಕತೆ ಇಂದ್ರಾಬಾಯಿ. ಈ ಕೃತಿ ಗುಲ್ವಾಡಿ ವೆಂಕಟರಾವ್ ರವರ ಅತ್ಯಂತ ಪ್ರಸಿದ್ಧ ಕನ್ನಡ ಕಾದಂಬರಿಯಾಗಿದೆ. ಇದು 1899ರಲ್ಲಿ ಮೊದಲ ಬಾರಿಗೆ ಪ್ರಕಟಗೊಂಡಿದ್ದು ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿಯಾಗಿ ಪರಿಗಣಿಸಲಾಗಿದೆ. ಈ ಕೃತಿ ಬಾಲ ವಿಧವೆಯ ಜೀವನದ ಸಂಕಷ್ಟಗಳನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ. ಈ ಕಥೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ನಡೆದ 19ನೇ ಶತಮಾನದ ಸಾಮಾಜಿಕ ಸುಧಾರಣಾ ಚಳವಳಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಪುಸ್ತಕವು ಹಳೆಗನ್ನಡದ ಸೊಗಸಾದ ವಾಕ್ಯಗಳಿಂದ ಕೂಡಿದ್ದು ಓದುವಾಗ ಆ ಕಾಲಘಟ್ಟಕ್ಕೆ ಮತ್ತೆ ಪ್ರವೇಶಿಸಿದಂತೆ ಅನಿಸುತ್ತದೆ. ಈ ಕಥೆಯ ಮುಖ್ಯ ಪಾತ್ರಗಳಲ್ಲಿ ಭೀಮರಾವ್ ಮತ್ತು ಅಂಬಾಬಾಯಿಯ ಮಗಳು ಇಂದಿರೆ. ಇಂದಿರೆ ಒಳ್ಳೆಯ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದಾಳೆ. ಆದರೆ ಆ ಕಾಲದ ಸಂಪ್ರದಾಯದಂತೆ ಕೇವಲ 8ನೇ ವಯಸ್ಸಿನಲ್ಲಿ ಅವಳ ಮದುವೆ ಮಾಡಲಾಗುತ್ತದೆ. 11ನೇ ವಯಸ್ಸಿನಲ್ಲಿ ಗಂಡನ ಮನೆಗೆ ಕಳುಹಿಸಿದಾಗ ಅವಳ ಗಂಡ ದುಷ್ಟಚಟಗಳಿಗೆ ಒಳಗಾಗಿರುವುದು ತಿಳಿದು ಬರುತ್ತದೆ. ನಂತರ ಅವನು ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದ ಇಂದಿರೆ ಸಮಾಜದ ಕಠಿಣ ನಿಯಮಗಳಿಗೆ ಒಳಗಾಗುತ್ತಾಳೆ. ತಂದೆ ತಾಯಿಯ ಮಾತಿನಂತೆ ಅವಳು ಒಂದೇ ಕೋಣೆಯಲ್ಲಿ ಇರಬೇಕು, ಯಾರಿಗೂ ಮುಖ ತೋರಿಸಬಾರದು, ತಲೆ ಬಾಚಿಕೊಳ್ಳಲು ಅವಕಾಶವಿಲ್ಲದೆ ಅವಳ ತಲೆಯ ತುಂಬ ಹೇನು ತುಂಬಿಕೊಂಡಿರುತ್ತವೆ. ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಬಾರದು, ಸೀರೆ ಧರಿಸಬೇಕು, ರವಿಕೆ ಹಾಕಕೂಡದು. ಇಂತಹ ನಿಯಮಗಳು ಅವಳಿಗೆ ಹಿಂಸೆಯಂತೆ ಅನುಭವವಾಗುತ್ತವೆ. ಈ ಎಲ್ಲದರಿಂದ ಬೇಸತ್ತ ಇಂದಿರೆ ತನ್ನ ಜೀವನವನ್ನು ತಾನೇ ಕಟ್ಟಿಕೊಳ್ಳಬೇಕೆಂದು ಹಠ ತೊಟ್ಟು ಮನೆಯಿಂದ ಹೊರಬರುತ್ತಾಳೆ. ವಿದ್ಯಾಭ್ಯಾಸದ ಮೂಲಕ ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿ ಮ್ಯಾಟ್ರಿಕ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪಾಸಾಗುತ್ತಾಳೆ. ಈ ಕೃತಿಯಲ್ಲಿ ಮತ್ತೊಂದು ಪ್ರಮುಖ ಪಾತ್ರ ಭಾಸ್ಕರ್. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಅವನು ಬಡತನದಲ್ಲಿ ಬೆಳೆದವನಾಗಿದ್ದಾನೆ. ಊರಿನ ಜನರ ಸ್ನೇಹ ಹಾಗೂ ಮಕ್ಕಳಿಲ್ಲದ ವಕೀಲರಾದ ಅಮೃತಾನಂದರ ಸಹಾಯದಿಂದ ಅವನು ಶಿಕ್ಷಣ ಪಡೆಯುತ್ತಾನೆ. ನಂತರ ವಿದೇಶಕ್ಕೆ ತೆರಳಿ ಉನ್ನತ ಶಿಕ್ಷಣ ಪಡೆದು ಕೊನೆಗೆ ಜಿಲ್ಲಾಧಿಕಾರಿಯಾಗಿ ಹೊರಬರುತ್ತಾನೆ. ಈ ಕಥೆಯಲ್ಲಿ ಅಮೃತಾನಂದರು ಮಹತ್ವದ ಪಾತ್ರ ವಹಿಸಿ ವಿಧವೆಯಾದ ಇಂದಿರೆಯನ್ನು ಭಾಸ್ಕರನಿಗೆ ಪರಿಚಯಿಸಿ ಅವರ ಮರು ಮದುವೆಯನ್ನು ನೆರವೇರಿಸುತ್ತಾರೆ. ಶಿಕ್ಷಣ ಮತ್ತು ಜ್ಞಾನದಿಂದ ಕೂಡಿದ ಈ ದಂಪತಿಗಳು ನಂತರ ಸುಖಮಯ ಜೀವನವನ್ನು ನಡೆಸುತ್ತಾರೆ. ಇಂದಿರೆಯಂತಹ ಮಹಿಳೆಯರ ಹೋರಾಟ ಮತ್ತು ತ್ಯಾಗದ ಬಲವೇ ಇದು. ಅವರು ಕತ್ತಲಲ್ಲಿ ದಾರಿ ತೋರಿದ ದೀಪಗಳಾಗಿ ನಿಂತರು. ಅವರಿಂದಲೇ ಇಂದು ಮಹಿಳೆ ಪುರುಷರಿಗೆ ಸಮಾನ ಅವಕಾಶಗಳಿರುವ ಸಮಾಜ ನಮಗೆ ಸಿಕ್ಕಿದೆ. ನಾವು ಅದೃಷ್ಟಶಾಲಿ ತಲೆಮಾರಿನವರು. ಅವರ ಹೋರಾಟವನ್ನು ಮರೆಯದೆ ಆ ಬೆಳಕನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವುದೇ ನಮ್ಮ ಜವಾಬ್ದಾರಿ.